ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನಿವತ್ತು ಊಟಕ್ಕೆ ಹಲಸಿನಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಹಲಸಿನಕಾಯಿನ ಈಗಾಗಲೇ ಹೆಚ್ಚಿಟ್ಕೊಂಡು ಸಾಂಬಾರಿಗೆ ಏನೇನು ಬೇಕು ಅದನ್ನೆಲ್ಲ ಈಗಾಗಲೇ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಹಲಸಿನಕಾಯಿ ಸಾರು. ಇದನ್ನು ನಾನು ನಮ್ಮ ಯಜಮಾನ್ರ ಮನೆಗೆ ಬಂದಮೇಲೆ ಟೇಸ್ಟ್ ಮಾಡಿದ್ದು. ಅವ್ರ ನಾಗರ ಹಬ್ಬಕ್ಕೆ ಇದನ್ನೇ ಕೂಡ ಮಾಡೋದು. ನನಗಂತೂ ತುಂಬಾ ಇಷ್ಟ ಈ ಹಲಸಿನಕಾಯಿ ಸಾಂಬಾರು. ನಮ್ಮ ಅತ್ತೆ ಇದನ್ನ ಮೇಲೆಲ್ಲ ಕೆತ್ತಿ ನೀಟಾಗಿ ಹೆಚ್ಚಿ, ನಾವು ಅತ್ತೆ ಅಂತ ಕರೆಯೋಲ್ಲ, ಆ್ಯಕ್ಚುಲಿ ಅಮ್ಮ ಅಂತ ಕರೆಯೋದು. ನಮ್ಮಮ್ಮ ಇದನ್ನೆಲ್ಲ ನೀಟಾಗಿ ಹೆಚ್ಚಿ ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನು ಹಲಸಿನಕಾಯಲ್ಲಂತೂ ತುಂಬಾ ಬೆನಿಫಿಟ್ಸ್ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕನ್ ಮಟನ್ ತಿನ್ನೋದಕ್ಕಿಂತ ಇದು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ. ನಾವು ಕಬಾಬ್ನೂ ಮಾಡ್ಕೋಬೋದು, ಬೇಕಿದ್ರೆ ಇದರಲ್ಲೇ ಕೂಡ ಒಂದು ಒಳ್ಳೆ ಬಿರಿಯಾನಿ ಟೇಸ್ಟ್ ಕೂಡ ಮಾಡ್ಕೋಬೋದು. ಇನ್ನು ಹಲಸಿನಕಾಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ, ವಿಟಮಿನ್ ಎ, ಸಿ, ಬಿ ಜೀವಸತ್ವಗಳಿದೆ. ಹಾಗೆ ಪೊಟ್ಯಾಷಿಯಮ್, ಕಬ್ಬಿಣ, ಕ್ಯಾಲ್ಶಿಯಂ, ಫೈಬರ್, ಹಾಗೆ ಪ್ರೋಟೀನ್ ಅಂತಹ ರೋಗ ನಿರೋಧಕ ಶಕ್ತಿ ಇರುವಂತಹ ಎಲ್ಲ ರೀತಿಯ ಅಂಶಗಳು ಒಂದೇ ಹಲಸಿನಕಾಯಲ್ಲಿ ತುಂಬಿದೆ. ಇನ್ನು ಜಾರಿಗೆ ಒಂದು 3 ಬೆಳ್ಳುಳ್ಳಿ, ಹಾಗೆ ಹೆಚ್ಚಿಟ್ಟಿರೋ 3 ಈರುಳ್ಳಿ, 2 ಟೊಮೊಟೊ. ಹುಣಸೆ ಹುಳಿ ಹಾಕೋದ್ರಿಂದ ಟೊಮೊಟೊ ಕಮ್ಮಿ ಹಾಕಿದ್ರು ನಡೆಯುತ್ತೆ. ಇದಿಷ್ಟು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ 1 ಕಪ್ಪಷ್ಟು ಕಾಯಿ ತುರಿ. ಇನ್ನು ಇದನ್ನ ಸ್ವಲ್ಪ ತರಿ ಆಗೋ ಥರ ಗ್ರೈಂಡ್ ಮಾಡಿ ಅದಕ್ಕೆ ಆಮೇಲೆ ಖಾರದ ಪುಡಿ, ಮಸಾಲೆ ಪುಡಿ ಸೇರಿಸ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಚಕ್ಕೆ, ಲವಂಗ, ಶುಂಠಿ ಏನೂ ಹಾಕೋದಿಲ್ಲ. ಇದು ಮಾಮೂಲಿ ನಾವು ತರಕಾರಿ ಸಾಂಬಾರು ಮಾಡ್ತೀವಲ್ಲ ಅದೇ ಪ್ರೋಸೆಸ್ಸಲ್ಲೇ ಮಾಡೋವಂಥದ್ದು. ಧನಿಯಾ ಪುಡಿ ನಾನು ನಮ್ಮ ಮನೆಗೆ ಎಷ್ಟು ಬೇಕಂತ ನೋಡಿ ಹಾಕೋತಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೆ ಮೆಂಬರ್ಸ್ ಮೇಲೆ. ಖಾರದ ಪುಡಿ, ನಮ್ಮನೆ ಖಾರದ ಪುಡಿ ತುಂಬಾ ಸ್ಟ್ರಾಂಗ್ ಇದೆ, ಹಾಗಾಗಿ ಒಂದು 3 ಸ್ಪೂನ್ ಹಾಕೋತೀನಿ. ಸ್ವಲ್ಪ ನೀರು ಹಾಕಿ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಇನ್ನು ಮಸಾಲೆ ಕೂಡ ರೆಡಿ ಆಯಿತು. ಇನ್ನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕಷ್ಟು ಎಣ್ಣೆ ಬಿಟ್ಕೋಬೇಕು. ಇನ್ನು ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಇದು ಬೆಳ್ಳುಳ್ಳಿ. ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕಾಳು, ಹಲಸಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡಬೇಕು. ಶುಕ್ರವಾರ ಮಾಡ್ತಿದ್ರೆ ಆಯ್ತು. ನಿಮ್ಮನೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕೆಲಸಕ್ಕೆ ಬಂದಿರೋರ್ತ ಹಿಡಿದು ಮನೆಯವ್ರಿಗೂ ಬೇಕು ಅಂತೇಳಿ ನನ್ನ ಕ್ವಾಂಟಿಟಿ ಮೇಲೆ ನಾನು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಮುಚ್ತೀನಿ. ಈಗ ಚೆನ್ನಾಗಿ 1 2 3 ವಿಷಲ್ ಒರೆಸ್ಬಿಟ್ಟು ಸಾಂಬಾರು ಇಳಿಸ್ಕೊಂಡ್ಮೇಲೆ ನಾನು ಹುಣಸೆ ರಸ ಸೇರಿಸಿ ಒಂದು ಕುದಿ ಬರೆಸ್ತೀನಿ ಅಷ್ಟೇ. ಇನ್ನು ಹಲಸಿನಕಾಯಿ ಬಗ್ಗೆ ಹೇಳೋದಾದರೆ, ಹಲಸಿನಕಾಯಿನ ಬಡವರ ಹಣ್ಣು ಅಂತ ಕೂಡ ಕರೀತಾರೆ. ಜೊತೆಗೆ ಇದರಲ್ಲಿ ಮುಖ್ಯವಾದ ಒಂದು ಬೆನಿಫಿಟ್ ಇದೆ. ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರೋ ಅವ್ರು ಈ ಹಲಸಿನಕಾಯಿನ ಅವಾಗವಾಗ ತಿಂತಾಯಿದ್ರೆ ಅವ್ರಿಗೆ ತುಂಬಾ ಥೈರಾಯ್ಡ್ ಕಂಟ್ರೋಲ್ಗೆ ಯೂಸ್ ಆಗುತ್ತೆ. ಆದರೆ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ನಮಗೆ ಈ ಥರ ಎಲ್ಲ ಬೆನಿಫಿಟ್ಸ್ ಸಿಗೋಲ್ಲ. ಪ್ರತಿಯೊಂದಕ್ಕೂ ನಾವು ದುಡ್ಡು ಕೊಟ್ಟೇ ತರಬೇಕು. ಬಟ್ ನನಗಂತೂ ನಮ್ಮೂರಲ್ಲಿರೋದೇ ನಂಗೆ ತುಂಬ ಇಷ್ಟ. ನಾನು 6 ವರ್ಷ ಇಲ್ಲೇ ಇದ್ದಿದ್ದು. ಈಗ ಜಸ್ಟ್ ಒಂದು 3 ಇಯರಿಂದ ಹಸ್ಬೆಂಡ್ ಜೊತೆ ಇದ್ದೀನಿ ಅಷ್ಟೇ. ಅವರಲ್ಲೇ ಇದ್ದಿದ್ದು ಬೆಂಗಳೂರಲ್ಲೇ, ನಾವಿದ್ದಿದ್ದು ಅತ್ತೆ ಮನೇಲೆ. ಈಗ ಒಂದು 3-4 ಮಂತಿಂದ ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ಬ್ಯಾಂಗ್ಳೂರಲ್ಲಿದ್ದೀವಿ. ನನಗಂತೂ ಇಲ್ಲಿರೋಕ್ಕೆ ತುಂಬ ಇಷ್ಟ, ಯಾಕಂದರೆ ಇಲ್ಲಿ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಮಗೆ ಯಾವುದೇ ರೀತಿ ಪೊಲ್ಯೂಷನ್ ಪ್ರಾಬ್ಲಮ್ ಇರೋಲ್ಲ. ಮತ್ತು ಈ ಥರದ್ದು ಆ ಥರದ್ದು ಬೇಕು ಅಂತ ಹೇಳಿ ಪ್ರತಿಯೊಂದು ದುಡ್ಡು ಕೊಟ್ಟು ತೊಗೊಂಬರ್ಬೇಕಿಲ್ಲ. ಯಾವುದಾದ್ರು ಒಂದು ಬೇಕು ಅಂದ್ರೂ, ಒಂದು ಸಾಮಾನು ಮನೇಲಿ ಕಮ್ಮಿ ಇದ್ರೂ ಕೂಡ ಪ್ರಕೃತಿದತ್ತವಾಗಿ ಸಿಕ್ಕಿರೋದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ನಾವು ಅಡುಗೆ ಮಾಡ್ಕೊಬಿಡ್ಬೋದು. ಹಾಗಾಗಿ ಇಲ್ಲಿ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ ನಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಲ್ಲಿರೋಕ್ಕೆ ಇಷ್ಟ? ಹಳ್ಳಿಲಿರೋಕ್ಕೆ ಇಷ್ಟನಾ, ಸಿಟಿಲಿರೋಕ್ಕೆ ಇಷ್ಟನಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ.
ಈ ಹಲಸಿನಕಾಯಿ ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ.